शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः शान्तिः हरिः ॐ श्रीगुरुभ्यो नमः हरिः ॐ ಇಂದು ಶುಕ್ರವಾರ ಭಾದ್ರಪದ ಶುದ್ಧ ತದಿಗೆ ಸ್ವರ್ಣಗೌರಿ ವ್ರತವನ್ನು ಇಂದು ಎಲ್ಲರೂ ಆಚರಿಸಿರಬಹುದು. ಇಂದಿನ ಈ ಒಂದು ಶುಭವಾದ ಮುಸ್ಸಂಜೆಯಲ್ಲಿ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಸ್ತೋತ್ರಗಳು ಹಾಗೂ ಪ್ರಾರ್ಥನೆಗಳು. ಯೂನಿವರ್ಸಲ್ ಪ್ರೇಯರ್. ಲೆಟ್ಸ್ ಸ್ಟ್ಯಾಂಡ್ ದಿಸ್ ಟುಗೆದರ್. ಓ ಹಿಡನ್ ಲೈಫ್, vibrant in every atom, O hidden light, shining in every creature, O hidden love, embracing all in oneness, may each who feels himself as one with thee know he is also one with every other. Om Shanti Shanti Shanti. ಸ್ವರ್ಣಗೌರಿ ವ್ರತದ ಪ್ರಯುಕ್ತ ತಾಂತ್ರಿಕ ಶ್ರೀ ದೇವಿ ಸೂಕ್ತಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ತಾಂತ್ರಿಕ ಶ್ರೀ ದೇವಿ ಸೂಕ್ತಂ. ನಮೋ ದೇವ್ಯೈ ಮಹಾದೇವ್ಯೈ ಶಿವಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಃ ಸ್ಮತಾಂ. ರೌದ್ರಾಯೈ ನಮೋ ನಿತ್ಯಾಯೈ ಗೌರ್ಯೈ ಧಾತ್ರ್ಯೈ ನಮೋ ನಮಃ. ಜ್ಯೋತ್ಸ್ನಾಯೈ ಚೇಂದುರೂಪಿಣ್ಯೈ ಸುಖಾಯೈ ಸತತಂ ನಮಃ. ಕಲ್ಯಾಣ್ಯೈ ಪ್ರಣತಾಂ ವೃದ್ಧ್ಯೈ ಸಿದ್ಧ್ಯೈ ಕುರ್ಮೋ ನಮೋ ನಮಃ. ನೈಋತ್ಯೈ ಭೋಭೃತಾಂ ಲಕ್ಷ್ಮ್ಯೈ ಶರ್ವಾಣ್ಯೈ ತೇ ನಮೋ ನಮಃ. ದುರ್ಗಾಯೈ ದುರ್ಗಪಾರಯೈ ಸಾರಾಯೈ ಸರ್ವಕಾರುಣ್ಯೈ ಖ್ಯಾತ್ಯೈ ತಥೈವ ಕೃಷ್ಣಾಯೈ ಧೂಮ್ರಾಯೈ ಸತತಂ ನಮಃ. ಅತಿಸೌಮ್ಯಾತಿರೌದ್ರಾಯೈ ನತಾಸ್ತಸ್ಯೈ ನಮೋ ನಮಃ. ನಮೋ ಜಗತ್ಪ್ರತಿಷ್ಠಾಯೈ ದೇವ್ಯೈ ಕೃತ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ.
ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಇಂದ್ರಿಯಾಣಾಮಧಿಷ್ಠಾತ್ರಿ ಭೂತಾನಾಂ ಚಾಖಿಲೇಷು ಯಾ ಭೂತೇಷು ಸತತಂ ತಸ್ಯೈ ವ್ಯಾಪ್ತ್ಯೈ ದೇವ್ಯೈ ನಮೋ ನಮಃ ಚಿತಿರೂಪೇಣ ಯಾ ಕೃಷ್ಣಂ ಏತದ್ವ್ಯಾಪ್ಯ ಸ್ಥಿತಾ ಜಗತ್ ನಮಸ್ತಸ್ಯೈ 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 ನಮೋ ನಮಃ ಸ್ತುತಾಸುರೈಃ पूर्वमभीष्टसंश्रयात् तथा सुरेन्द्रेण दिनेषु सेविता करोतु सा नः शुभहेतुरीश्वरी शुभानि भद्राण्यभिहन्तु चापदः या साम्प्रतं चोत्थतदैत्यतापितैः अस्माभिरीशा च सुरैर्नमस्यते या च स्मृता तत्क्षणमेव हन्ति नः सर्वापदो भक्तिविनम्रमूर्तिभिः नः सर्वापदो भक्तिः विनम्रमूर्तिभिः नः सर्वापदो भक्तिविनम्रमूर्तिभिः इति तान्त्रिकदेवी सूक्तं ಸಂಪೂರ್ಣಂ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡೋಣ. ಅದಕ್ಕೂ ಮುನ್ನ ಒಂದು ದೇವಿಯ ಭಜನೆ. ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಬಹುದು. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ, ಮೂರು ಲೋಕದೊಡೆಯ ಶಿವನ ರಾಣಿ ಬಾರಮ್ಮ, ನಿನ್ನ ಗೆಜ್ಜೆಯನಾದ ಘಲು ಘಲು ಎನ್ನುತ್ತ ತಾಯಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಗಜಮುಖ ಜನನಿಯ ಧೀರ ಗಂಭೀರಳೆ ಗಾಯತ್ರಿ ದೇವಿಯೇ ಬಾರಮ್ಮ,
ಅಂಬಾ ಭವಾನಿ ತುಳಜಾ ಭವಾನಿ ಗಂಗಾ ಭವಾನಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಖಡ್ಗಧಾರಿಣಿ ತ್ರಿಶೂಲಪಾಣಿ ಚಾಮುಂಡೇಶ್ವರಿ ಬಾರಮ್ಮ. ರಾಜಾಧಿರಾಜರಿಂದ ಪೂಜಿಸಲ್ಪಡುವ ರಾಜರಾಜೇಶ್ವರಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಶಂಕರ ಸ್ಥಾಪಿತ ಶ್ರೀಚಕ್ರ ಪೂಜಿತ ಶಾರದಾ ದೇವಿಯೇ ಬಾರಮ್ಮ. ಶೃಂಗೇರಿಯಲ್ಲಿ ನಗು ನಗುತ್ತಿರುವ ಗಾನ ವಿಶಾರದೆ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಕಂಚಿ ಕಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಬಾರಮ್ಮ. ಕಾಮಿತ ಫಲಗಳ ನೀಡುವಂಥ ಕರುಣಾನಿಧಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಜಪವನು ಅರಿಯೆ ತಪವನು ಅರಿಯೆ ಮೂಢನ ಕರುಣಿಸಿ ಬಾರಮ್ಮ. ಮೂಜಗವಂದಿತ ಪುರಹರ ವಲ್ಲಭೆ ಮೂಕಾಂಬಿಕೆಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಶ್ರೀ ಸಿರಿ ಲಕ್ಷ್ಮಿ ವರಸಿರಿ ಲಕ್ಷ್ಮಿ ಪ್ರಸನ್ನ ಲಕ್ಷ್ಮಿಯೇ ಬಾರಮ್ಮ. ಶ್ರಾವಣ ಮಾಸದೊಳ್ ಪೂಜಿಸಲ್ಪಡುವ ವರಮಹಾಲಕ್ಷ್ಮಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಗಜಮುಖ ಗೌರಿ ವರಸಿರಿ ಗೌರಿ ಮಂಗಳ ಗೌರಿಯೇ ಬಾರಮ್ಮ. ಭಾದ್ರಪದ ಮಾಸದೊಳ್ ಪೂಜಿಸಲ್ಪಡುವ ಸ್ವರ್ಣ ಗೌರಿಯೇ ಬಾರಮ್ಮ.
ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ನವರಾತ್ರಿ ದೇವಿ ಮೂಲ ಸರಸ್ವತಿ ಅಷ್ಟಮಿ ದುರ್ಗಿಯೇ ಬಾರಮ್ಮ. ದಶಮಿಯ ದಿನದೊಳ್ ವಿಜಯಂಗೈವ ವಿಜಯಲಕ್ಷ್ಮಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಕಾಮಾಕ್ಷಿ ದೇವಿ ಮೀನಾಕ್ಷಿ ದೇವಿ ಇಂದ್ರಾಕ್ಷಿ ದೇವಿಯೇ ಬಾರಮ್ಮ. ಮಹಿಷಾಪುರದೊಳ್ಳೆಲೆಯಾಗಿರುವ ಚಾಮುಂಡೇಶ್ವರಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ನಮ್ಮ ತಾಯಿ ಬಾರಮ್ಮ. ನಮ್ಮ ದೇವಿ ಬಾರಮ್ಮ. ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. श्री सद्गुरुनाथ महाराज की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ। हर हर नमः पार्वती पतये। हर हर महादेव शंभो। श्री जगदंबार्पणमस्तु। ವಿವೇಕ ಚೂಡಾಮಣಿಯ 163ನೇ ಶ್ಲೋಕದಿಂದ ಆರಂಭ, 167ನೇ ಶ್ಲೋಕದವರೆಗೆ
ಹೇಳಿಕೊಡ್ತೇವೆ, ಪುನರಾವರ್ತಿಸಿರಿ. ಛಾಯಾ ಶರೀರೇ ಪ್ರತಿಬಿಂಬ ಗಾತ್ರೇ ಯತ್ ಸ್ವಪ್ನದೇಹೇ ಹೃದಿ ಕಲ್ಪಿತಾಂಗೇ ಯಥಾತ್ಮಬುದ್ಧೇಸ್ತವ ನಾಸ್ತಿ ಕಾಚಿತ್ जीवच्छरीरे च तथैव मास्तु देहात्मधीरेव नृणामसद्धिया जन्मादि दुःख प्रभवस्य बीजम् यतस्ततस्त्वं जहितां प्रयत्नात् त्यक्ते तु चित्तेन पुनर्भवाश कर्मेन्द्रियैः पञ्चभिरञ्चितोऽयम् प्राणो भवेत् प्राणमयस्तु कोशः येनात्मवानन्नमयोऽनुपूर्णः प्रवर्तते सौ सकलक्रियासु नैवात्मापि प्राणमयो वायुविकारः गन्ता गन्ता वायुवदन्तर्बहिरेषः यस्मात् किञ्चित् क्वापि न वेत्तीष्टमनिष्टम् स्वं वा न्यं वा किञ्चन नित्यं परतन्त्रः ಕೊನೆಯ ಶ್ಲೋಕ. ज्ञानेन्द्रियाणि च मनश्च मनोमय स्यात् कोशो ममाहमिति वस्तु विकल्पहेतुः संज्ञादिभेदकलना कलितो बलीयान् तत्पूर्वकोशमभिपूर्य विजृम्भते यः ॐ शान्तिः शान्तिः शान्तिः. हरिः ॐ श्रीगुरुभ्यो नमः. हरिः ॐ. ಭಾದ್ರಪದ ತದಿಗೆಯ ಈ ಒಂದು ಶುಭ ಸಂದರ್ಭದಲ್ಲಿ ವಿವೇಕ ಚೂಡಾಮಣಿಯ ಅಧ್ಯಯನವನ್ನು ಮುಂದುವರಿಸ್ತಾ ಇದ್ದೇವೆ.
ಪಂಚಕೋಶ ವಿವೇಕ ಈ ವಿಷಯದಲ್ಲಿ ವಿಚಾರ ಮುಂದುವರಿಸೋಣ. ಈಗಾಗಲೇ ನಾವು ಅನ್ನಮಯ ಕೋಶ, ಪ್ರಾಣಮಯ ಕೋಶ ಈ ಎರಡು ಕೋಶಗಳನ್ನು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ, ವಿಚಾರ ಮಾಡಿದ್ದೇವೆ, ಚಿಂತನೆ ಮಾಡಿದ್ದೇವೆ. ಅನ್ನಮಯ ಕೋಶ ಅನ್ನದಿಂದ ಉತ್ಪನ್ನವಾಗಿರುವಂತಹ ಸ್ಥೂಲ ಶರೀರವೇ ಅನ್ನಮಯ ಕೋಶ. ಇದರ ಒಳಗೆ ಇರುವಂಥದ್ದು ಪ್ರಾಣಮಯ ಕೋಶ. ಆ ಪ್ರಾಣಮಯ ಕೋಶದಲ್ಲಿ ಕರ್ಮೇಂದ್ರಿಯಗಳು ಸೇರ್ಪಡೆಯಾಗಿವೆ. ಕರ್ಮೇಂದ್ರಿಯಗಳು ಅದರ ಜೊತೆಗೂಡಿ ಇರುವಂತಹ ಪಂಚ ಪ್ರಾಣಗಳು, ಪಂಚ ಉಪಪ್ರಾಣಗಳು ಇವೆಲ್ಲವೂ ಸೇರಿ ಪ್ರಾಣಮಯ ಕೋಶವಾಗಿದೆ. ಇದರ ಒಳಗೆ ಇರುವಂಥದ್ದು ಮನೋಮಯ ಕೋಶ. ಮನೋಮಯ ಕೋಶ ಅತ್ಯಂತ ವಿಸ್ತೃತವಾಗಿ ಚರ್ಚೆ ಆಗಬೇಕಾಗಿರುವ ಒಂದು ಆಧ್ಯಾತ್ಮಿಕ ವಿಷಯ. ಆಧ್ಯಾತ್ಮಿಕ ವಿಷಯದಲ್ಲಿ ಮನಸ್ಸಿಗೆ ಬಹಳ ಪ್ರಾಶಸ್ತ್ಯವಿದೆ. ವಿಚಾರ ಮಾಡಿ. ಮನಸ್ಸು ಸರಿ ಇಲ್ಲದೆ ಹೋದಲ್ಲಿ ನಮ್ಮ ಇಡೀ ಬದುಕು ಬೇಸರಮಯ, ವಿಷಾದಮಯವಾಗಿರುವುದು. ಕಾರಣ ಆ ಸೂಕ್ಷ್ಮ ಶರೀರ ಮನಸ್ಸು ಸರಿಯಾಗಿ ಇಟ್ಟುಕೊಳ್ಳದಿರುವ ಕಾರಣ. ಅದೇ ಮನಸ್ಸು ಹರ್ಷಚಿತ್ತವಾಗಿದ್ರೆ, ಸಂತೋಷವಾಗಿದ್ರೆ ಇಡೀ ಬದುಕು ನಂದನವನ. ಮೊದಲ ಕುಟುಂಬ ನಂದ ಗೋಕುಲ, ಸದಾ ಆನಂದ, ಹರ್ಷ, ಉಲ್ಲಾಸ, ಉತ್ಕರ್ಷ. ವಿಚಾರ ಮಾಡಿ. ಎಲ್ಲದಕ್ಕೂ ಕೂಡ ನಮ್ಮ ಈ ಸೂಕ್ಷ್ಮ ಶರೀರವಾದಂತಹ ಮನಸ್ಸೇ ಕಾರಣ. ಬಂಧನಕ್ಕೂ ಕಾರಣ, ಬಿಡುಗಡೆಗೂ ಕಾರಣ. ಎಷ್ಟೋ ಜನರು ಜಗತ್ತು ಹೇಗಿದೆ ಅನ್ನುವ ಪ್ರಶ್ನೆ ಮಾಡಿದಾಗ ವಿಧ ವಿಧವಾದ ಉತ್ತರಗಳನ್ನು ಕೊಡ್ತಾರೆ. ಹೌದಲ್ಲ? ಜಗತ್ತು ಅತ್ಯಂತ ಸುಂದರವಾಗಿದೆ, ಜಗತ್ತು ಅತ್ಯಂತ ವಿಶಾಲವಾಗಿದೆ, ಜಗತ್ತು ಅತ್ಯಂತ ಕ್ಲಿಷ್ಟವಾಗಿದೆ, ಜಗತ್ತು ಅತ್ಯಂತ ಭ್ರಷ್ಟವಾಗಿದೆ, ಜಗತ್ತು ಅತ್ಯಂತ ತಾತ್ಕಾಲಿಕವಾಗಿದೆ, ಜಗತ್ತು ಅತ್ಯಂತ ಕ್ಷಣಿಕವಾಗಿದೆ. ನೋಡಿ, ಪ್ರಶ್ನೆ ಒಂದೇ, ಉತ್ತರಗಳು ಅನೇಕ. ಎಲ್ಲಾ ಉತ್ತರಗಳೂ ಸರಿಯಾಗಿವೆ, ಯಾವ ಉತ್ತರವೂ ತಪ್ಪಲ್ಲ. ವಿಚಾರ ಮಾಡಿ. ಹಾಗಾದ್ರೆ ಈ ಮನೋಮಯ ಕೋಶ ಜ್ಞಾನೇಂದ್ರಿಯಗಳ ಜೊತೆಗೂಡಿ ಆಗಿರುವಂತಹ ಒಂದು ಆವರಣ. ಹೌದಲ್ಲ? ಕರ್ಮೇಂದ್ರಿಯಗಳ ಜೊತೆ ಆಗಿರುವಂಥದ್ದು ಪ್ರಾಣಮಯ ಕೋಶ. ಜ್ಞಾನೇಂದ್ರಿಯಗಳ ಜೊತೆ ಕೂಡಿಕೊಂಡು ಅದರ ಜೊತೆಗೆ ಮನಸ್ಸಿದ್ದರೆ ಮನೋಮಯ ಕೋಶ. ಜ್ಞಾನೇಂದ್ರಿಯಗಳ ಜೊತೆ ಬುದ್ಧಿ ಕೂಡಿಕೊಂಡರೆ ವಿಜ್ಞಾನಮಯ ಕೋಶ. ಅದಿನ್ನು ಮುಂದೆ ಬರಲಿದೆ. ಈಗ ಮನೋಮಯ ಕೋಶದ ವಿಚಾರವನ್ನು ಮಾಡೋಣ. ಮುಂದಿನ ಶ್ಲೋಕ 168ನೇ ಶ್ಲೋಕ. 2 ಬಾರಿ ಪಾರಾಯಣ ಮಾಡುವ. ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಪಂಚೇಂದ್ರಿಯೈಃ ಪಂಚಭಿರೇವ ಹೋತೃಭಿಃ ಪ್ರಚೀಯಮಾನೋ
ವಿಷಯಾಜ್ಯ ಧಾರಯ. ಜ್ವಲ್ಯಮಾನೋ ಬಹುವಾಸನಿಂಧನೈಃ मनोमयाग्नेर्दहति प्रपञ्चम्. पंचेन्द्रियैः पञ्चभिरेव होतृभिः प्रचीयमानो विषयाज्य धारया. ज्वल्यमानो बहुवासनिन्धनैः मनोमयाग्नेर्दहति प्रपञ्चम्. ಅತ್ಯಂತ ಸುಂದರವಾಗಿರುವ ಸರಳವಾಗಿರುವ ನಮಗೆಲ್ಲರಿಗೂ ಕೂಡ ಅತ್ಯಂತ ಹತ್ತಿರವಿರುವಂತಹ ದೃಷ್ಟಾಂತವನ್ನು ಆಚಾರ್ಯ ಶಂಕರರು ಇಲ್ಲಿ ಪ್ರಸ್ತುತಪಡಿಸಿ ಮನೋಮಯ ಕೋಶವನ್ನು ವಿವರಿಸಿರುವರು. ಪ್ರಾರಂಭದಲ್ಲಿ ಹಿಂದಿ ಭಾಷೆಯ ತಾತ್ಪರ್ಯವನ್ನು ನೋಡೋಣ. पंचेंद्रिय रूप पांच होताओं द्वारा विषय रूपी घृत की आहुतियों से बढ़ाया हुआ तथा नाना प्रकार की वासना रूप ईंधन से प्रज्वलित हुआ यह मनोमय अग्नि यज्ञ संपूर्ण दृश्य प्रपंच को दग्ध कर देता है. अर्थात जिस समय इंद्रियां वासनारूपी ईंधन को जलाकर प्रकट किए मनोमय अग्नि में विषयों को हवन कर देती हैं, उस समय यह संपूर्ण प्रपंच लीन हो जाता है. आंग्ल भाषೆಯ ತಾತ್ಪರ್ಯ ನೋಡೋಣ. ಆನಂತರ ಪದಚ್ಛೇದ, ಅನ್ವಯಾರ್ಥ ಹಾಗೆ ಕನ್ನಡದ ತಾತ್ಪರ್ಯ ವಿವರಣೆಯನ್ನು ಕೂಡ ನೋಡು. The mental sheath is the sacrificial fire which fed with the fuel of desires by the five sense organs which serve as priests, hotra, and set ablaze by the sense objects which act as the stream of oblations, brings about this phenomenal universe. The sacrificial fire confers on the yajamana or the man who performs the sacrifice the enjoyments of the heavenly spheres. So the mind also confers on the jiva or individual soul the pleasures of the objective world. It is the mind that projects the objective universe. This is the plain meaning. Further we shall see in verse in shloka 170th also. पदच्छेद पंच इंद्रियैः पंचभिः एव होतृभिः प्रचीयमानः विषया आज्य धारया जाज्वल्यमानः बहुवासना इंधनैः मनोमयाग्निः दहति मनोमय अग्नि दहति प्रपंचम. ಎಷ್ಟು ಸುಂದರವಾಗಿದೆ ನೋಡಿ. ಸುಂದರವಾದ ಉದಾಹರಣೆ, ಸುಂದರವಾದಂತಹ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಆಚಾರ್ಯ ಶಂಕರರು. ಯಜ್ಞಕುಂಡದ ದೃಷ್ಟಾಂತ. ಅನ್ವಯಾರ್ಥ ನೋಡಿಕೊಳ್ಳಿ. ಪಂಚೇಂದ್ರಿಯೈ ಪಂಚೇಂದ್ರಿಯಗಳೆಂಬ ಪಂಚಭಿ ಹೋತೃಭಿ ಏವ ಐವರು ಹೊತೃಗಳಿಂದ ವಿಷಯ ಆಜ್ಯ ಧಾರೆಯ ವಿಷಯಗಳೆಂಬ ತುಪ್ಪದ ಧಾರೆಯಿಂದ ಪ್ರಚೀಯಮಾನ
ವರ್ಧಿಸುತ್ತಿರುವ ಬಹು ವಾಸನಾ ಇಂಧನೈ ನಾನಾ ವಾಸನೆಗಳೆಂಬ ಕಟ್ಟಿಗೆಗಳಿಂದ ಜಾಜ್ವಲ್ಯಮಾನ ಪ್ರಜ್ವಲಿಸುತ್ತಿರುವ ಮನೋಮಯ ಅಗ್ನಿ, ಮನೋಮಯವೆಂಬ ಅಗ್ನಿಯು ಪ್ರಪಂಚವನ್ನು ದಹತಿ, ಸುಡುತ್ತಿರುವುದು. ನೋಡಿ, ಮನಸ್ಸು ಈ ಒಂದು ಸೂಕ್ಷ್ಮವಾದಂತಹ ಶರೀರ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ತಾತ್ಪರ್ಯವನ್ನು ನೋಡಿ. ಪಂಚೇಂದ್ರಿಯಗಳೆಂಬ ಪಂಚಹೋತೃಗಳು ಸುರಿಯುತ್ತಿರುವ ವಿಷಯಗಳೆಂಬ ತುಪ್ಪದ ಧಾರಿಯಿಂದ ವರ್ಧಿಸುತ್ತಿರುವ ಬಹು ಬಗೆಯ ವಾಸನೆಗಳೆಂಬ ಕಟ್ಟಿಗೆಗಳಿಂದ ಪ್ರಜ್ವಲಿಸುತ್ತಿರುವ ಮನೋಮಯ ಕೋಶವೆಂಬ ಅಗ್ನಿಯು ಇಡೀ ಪ್ರಪಂಚವನ್ನೇ ಸುಡುತ್ತಿರುವುದು. ಮನೋಮಯ ಕೋಶವು ಜಗತ್ತೆಲ್ಲವನ್ನು ಹೇಗೆ ಬಂಧಿಸಿದೆ ಎಂದು ಇಲ್ಲಿ ಹೇಳಿದೆ. ಬಹುಶಃ ಇಷ್ಟರಲ್ಲೇ ತಮಗೆ ಅರಿವಾಗಿರಬಹುದು ಈ ಯಜ್ಞ ಕುಂಡದ ಆಚರಣೆ ಹೇಗೆ ನಡೆಯುವುದು ಎಂಬುದು ತಮಗೀಗಾಗಲೇ ಗೋಚರವಾಗಿರಬಹುದು. ಆದರೆ ಅಲ್ಲಿ ಪುರೋಹಿತರು, ಹೊತೃಗಳು ಯಾರು ಅಂತಂದ್ರೆ, ಆಚಾರ್ಯ ಶಂಕರರು ಹೇಳ್ತಾರೆ, ಹೊತೃಗಳೇ ನಮ್ಮ 5 ಜ್ಞಾನೇಂದ್ರಿಯಗಳು. ಇಲ್ಲಿ ಪಂಚ ಇಂದ್ರಿಯ 5 ಇಂದ್ರಿಯಗಳು ಅಂತ ಹೇಳಿವೆ. ಅಲ್ಲಿ ಇಂದ್ರಿಯಗಳು ಅಂತಂದ್ರೇನು? ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು ಪಂಚ ಜ್ಞಾನೇಂದ್ರಿಯಾಣಿ. ಇವೇ ಪಂಚಹೋತೃಗಳು. ಈ ಜ್ಞಾನೇಂದ್ರಿಯಗಳೇ ಪುರೋಹಿತರು. ಅಲ್ಲಿ ಕುಳಿತುಕೊಂಡ್ಬಿಟ್ಟಿದ್ದಾರೆ 5 ಜನ. 5 ಜನರು ಏನ್ ಮಾಡ್ತಾ ಇದ್ದಾರೆ? ಆಜ್ಯವನ್ನ, ತುಪ್ಪವನ್ನ, ಘೃತವನ್ನ ಅಗ್ನಿಗೆ ಆಹುತಿಯಾಗಿ ಹಾಕ್ತಾ ಇದ್ದಾರೆ. ಯಾರು? ಪಂಚಜ್ಞಾನೇಂದ್ರಿಯಗಳು. ಯಾವುದು ಆ ತುಪ್ಪ ಅಂತಂದ್ರೆ, ವಿಷಯಗಳೇ ಆ ಆಜ್ಯ. ನೋಡಿ, ವಿಷಯ ಅಂದ್ರೆ ಯಾವ್ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಯಾವ ಯಾವ ಇಂದ್ರಿಯಗಳು ಆಯಾಯ ವಿಷಯಗಳಿಗೆ ಹೋಗಿ ತರುತ್ತವೆಯೋ ಅದನ್ನೇ ಇಲ್ಲಿ ಅಗ್ನಿಗೆ ಆಹುತಿಯಾಗಿ ಹಾಕುತ್ತಿದೆ. ಯಾವುದು? ಯಾವ ಅಗ್ನಿಗೆ ಹಾಕ್ತಾ ಇದೆ ಅದು? ಮನಸ್ಸೆಂಬ ಅಗ್ನಿಗೆ ವಿಷಯಗಳನ್ನು ತುಪ್ಪದಂತೆ, ತುಪ್ಪವನ್ನು ಅಗ್ನಿಗೆ ಹಾಕುವಂತೆ ವಿಷಯಗಳನ್ನು ಈ ಇಂದ್ರಿಯಗಳು ಮನಸ್ಸಿಗೆ ಹಾಕ್ತಾ ಇವೆ. ನೋಡಿ ಹೇಗಿದೆ ದೃಷ್ಟಾಂತ. ಹಾಗೆ ಆ ಅಗ್ನಿಗೆ ಕಟ್ಟಿಗೆಗಳನ್ನು ಹಾಕ್ತಾರೆ. ಕಟ್ಟಿಗೆಗಳು ಯಾವ್ಯಾವುದು? ಬಹು ಬಗೆಯ ವಾಸನೆಗಳೆಂಬ ಕಟ್ಟಿಗೆಗಳು. ಅಗ್ನಿ ಧಗ 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 ಉರಿತಾ ಇದೆ. ಮನಸ್ಸು ಪ್ರಜ್ವಲಿತವಾಗಿದೆ. ಯಾವ ಕಟ್ಟಿಗೆಗಳಿಂದ? ವಾಸನೆಗಳೆಂಬ ಕಟ್ಟಿಗೆಗಳಿಂದ. ಅದಕ್ಕೆ ವಿಷಯಗಳೆಂಬ ತುಪ್ಪವನ್ನ ಇಂದ್ರಿಯಗಳು ಅಗ್ನಿಗೆ, ಮನಸ್ಸಿಗೆ ಹಾಕುತ್ತಿವೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಗ್ನಿಕುಂಡ ಇದೆ. ಆ ಅಗ್ನಿಕುಂಡದಲ್ಲಿ ಅಗ್ನಿ ಪ್ರಜ್ವಲಿತವಾಗಿದೆ. ಆ ಅಗ್ನಿಯೇ, ಅಗ್ನಿಕುಂಡದಲ್ಲಿ ಅಗ್ನಿಯೇ ಮನಸ್ಸು. ಯಜ್ಞಕುಂಡದಲ್ಲಿ ಅಗ್ನಿ ಪ್ರಜ್ವಲಿತವಾಗಿದೆ, ಮನಸ್ಸು ಬೆಳಗುತ್ತಿದೆ. ಆ ಮನಸ್ಸಿಗೆ ಇಂದ್ರಿಯಗಳು, ಹೊತೃಗಳು, ಪುರೋಹಿತರು ಅವರೇನ್ ಮಾಡ್ತಾ ಇದ್ದಾರೆ? ವಿಷಯಗಳೆಂಬ ತುಪ್ಪವನ್ನು ಮನಸ್ಸಿಗೆ ಹಾಕುತ್ತಿವೆ. ಅಗ್ನಿ ಪ್ರಜ್ವಲಿತವಾಗಿರಬೇಕಾದ್ರೆ ಕಟ್ಟಿಗೆಗಳು ಇರಲೇಬೇಕು. ಆ ಕಟ್ಟಿಗೆಗಳೇ ವಾಸನೆಗಳು. ವಾಸನೆ ಅಂದ್ರೆ ನಮ್ಮ ಕನ್ನಡದ ವಾಸನೆ ಅಂತ ತಿಳಿದುಕೊಳ್ಬೇಡಿ. ವಾಸನೆ ಸಾಮಾನ್ಯವಾಗಿ ನಾವು ದುರ್ಗಂಧಕ್ಕೆ ಅದನ್ನ ವಾಸನೆ ಅಂತೀವಿ ನಾವು, ಹೌದಲ್ಲ? ದಕ್ಷಿಣ ಕನ್ನಡದಲ್ಲಿ, ನೀವು ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಆ ಜಿಲ್ಲೆಯಲ್ಲಿ, ಆ ಭಾಗದಲ್ಲಿ ತುಳು ಮಾತಾಡ್ತಾರೆ. ಅವರೆಲ್ಲೂ ಸ್ಪಷ್ಟ ಕನ್ನಡ ಮಾತಾಡ್ತಾರೆ. ಅವರು ವಾಸನೆ ಅಂದ್ರೆ ನಗ್ತಾರವ್ರು.
ಯಾಕೆ? ವಾಸನೆ ಅಂದ್ರೆ ದುರ್ಗಂಧ ಅಂತ ಅರ್ಥ ದಕ್ಷಿಣ ಕನ್ನಡದ ಭಾಷೆಯಲ್ಲಿ. ಆದರೆ ಬೆಂಗಳೂರಿನಲ್ಲಿ ಎಲ್ಲದಕ್ಕೂ ವಾಸನೆ ಅಂತಾರೆ. ಬೆಂಗಳೂರು ಮೈಸೂರು ಭಾಷೆಗಳಲ್ಲಿ ಅವರು ಎಲ್ಲದಕ್ಕೂ ವಾಸನೆ ಅಂತಾರೆ. ವಾಸನೆ ಅಂದ್ರೆ ದುರ್ಗಂಧ ಅಂತ ಅರ್ಥ. ಆದರೆ ಇಲ್ಲಿ ಆ ಕನ್ನಡದ ವಾಸನೆಯ ಅರ್ಥ ಹೇಳ್ತಾ ಇಲ್ಲ. ವಾಸನಾ ಸಂಸ್ಕೃತದ ಶಬ್ದ, ಸಂಸ್ಕೃತದ ಪದ. ವಾಸನಾ ಅಂತಂದ್ರೆ ಸಂಸ್ಕಾರಗಳು ಮನಸ್ಸಿನಲ್ಲಿ ಆಗಲೇ ಇರಬಹುದಾದಂತಹ ಸಂಸ್ಕಾರಗಳು, ಅದನ್ನ ಇಲ್ಲಿ ವಾಸನಾ ಅಂತ ಕರೀತಾರೆ. ಎಲ್ಲ ಕರ್ಮದ ಶೇಖರಣೆ ಆಗಿರುವುದೇ ನಮ್ಮ ಸಂಸ್ಕಾರಗಳು. ವಿಚಾರ ಮಾಡಿ, ಇದು ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರ. ಜನ್ಮ ಜನ್ಮಾಂತರಗಳಿಂದ ನಾವು ಈ ಸಂಸ್ಕಾರಗಳನ್ನು, ವಾಸನೆಗಳನ್ನು ಸಾಗಿಸುತ್ತಾ ಬಂದಿದ್ದೇವೆ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ. ವಿಚಾರ ಮಾಡಿ, ಈಗಲೂ ಆ ಸಂಸ್ಕಾರಗಳನ್ನು ಪರಿಷ್ಕರಿಸದಿದ್ದರೆ, ಶುದ್ಧಿ ಮಾಡಿಕೊಳ್ಳದಿದ್ದರೆ ಇನ್ನು ಎಷ್ಟು ಜನ್ಮಗಳನ್ನು ಪಡೆಯಬೇಕೋ ಸಾಕ್ಷಾತ್ಕಾರಕ್ಕಾಗಿ. ನೋಡಿ, ಈಗ ನಮಗೆ ನಿಮಗೆ ಲಭ್ಯವಿದೆ ಆಚಾರ್ಯ ಶಂಕರರ ವಿವೇಕ ಚೂಡಾಮಣಿ. ಈ ಮನೋಮಯ ಕೋಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಮನಸ್ಸನ್ನು ಸದಾ ಶಕ್ತಿಯುತವಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳೋಣ. ಸಾಧನೆಯನ್ನು ಅತ್ಯಂತ ನಿಷ್ಠೆಯಿಂದ ಪಾಲಿಸೋಣ. ಪರಿಪಕ್ವತೆಯನ್ನು ಹೊಂದೋಣ. ವಿಚಾರ ಮಾಡಿ, ಮನೋಮಯ ಕೋಶ ಹೌದಲ್ಲ, ಅತ್ಯಂತ ಸೂಕ್ಷ್ಮ ಇದು. ವಾಸನೆಗಳು, ಸಂಸ್ಕಾರಗಳು ಮನಸ್ಸಿನಲ್ಲಿ ಅಚ್ಚಾದಂತಹ ಕರ್ಮ ಫಲಗಳು. ವಿಚಾರ ಮಾಡಿ, ಸಂಚಿತ ಕರ್ಮಗಳು ಶೇಖರಣೆ ಆಗಿವೆ ನಮ್ಮ ಚಿತ್ತದಲ್ಲಿ. ಆ ಕಟ್ಟಿಗೆಗಳನ್ನು ಉರಿಸಬೇಕು, ಕಡಿಮೆ ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ಈ ಬದುಕು. ಕಟ್ಟಿಗೆಗಳನ್ನು ಧಗ 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 ಆ ಮನಸ್ಸು ಪ್ರಜ್ವಲಿಸುತ್ತಿದ್ದರೆ ಕಟ್ಟಿಗೆಗಳೆಲ್ಲ ನಾಶ. ಹೌದಲ್ಲ, ಸಂಪೂರ್ಣ ನಾಶ. ಹಾಗೆ ನಮ್ಮ ನಿಮ್ಮ ಜೀವನ ವಾಸನೆಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು. ಕರ್ಮಗಳನ್ನು ಸವೆಸಿಕೊಳ್ಳುವುದಕ್ಕಾಗಿಯೇ ನಮ್ಮ ನಿಮ್ಮ ಈ ಮಾನವ ಶರೀರದ ಜೀವನ ಬದುಕು. ಕರ್ಮಗಳನ್ನು ಶೇಖರಣೆ ಮಾಡಿಕೊಳ್ಳೋದಲ್ಲ, ಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿಯೇ ಈ ಮನಸ್ಸನ್ನು ನೀವು ಉರಿಸುತ್ತಿರುವುದು. ವಿಚಾರ ಮಾಡಿ, ಆ ಕಟ್ಟಿಗೆಗಳೇ ವಾಸನೆಗಳು, ಸಂಸ್ಕಾರಗಳು ಎಲ್ಲ ಹೋಗ್ಲಾಡಿಸಿಕೊಳ್ಳೋಣ. ಈ ತಾತ್ಕಾಲಿಕ ಶರೀರದಲ್ಲಿ ಎಲ್ಲ ಕರ್ಮಗಳನ್ನು ಸವೆಸಿಕೊಂಡು ಆ ಸಂಚಿತ ಯಾವುದು ಆಗಲೇ ಶೇಖರಣೆ ಆಗಿವೆ, ಸಂಗ್ರಹವಾಗಿವೆ, ಅದನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಪ್ರಾರಬ್ಧ ಕರ್ಮವನ್ನು ಅನುಭವಿಸಬೇಕು. ವಿಚಾರ ಮಾಡಿ, ಆಗಾಮಿ ಕರ್ಮಗಳನ್ನು ಮಾಡಿಕೊಳ್ಳಬಾರದು. ಆಗಾಮಿ ಕರ್ಮ ಅಂತಂದ್ರೆ ಇನ್ನು ಫಲ ಕೊಡದಿರುವ ಕರ್ಮದ ಶೇಖರಣೆ ಆಗಬಹುದಾದಂತಹ ಸಂದರ್ಭ. ವಿಚಾರ ಮಾಡಿ, ಆಗಾಮಿ ಕರ್ಮ, ಮುಂದೆ ಫಲವನ್ನು ಕೊಡುವಂತಹ ಕರ್ಮಗಳು. ಈಗ ನಮಗೆ ಯಾವ ಕರ್ಮದ ಫಲ ದೊರಕ್ತಾ ಇದೆ? ಅದು ಪ್ರಾರಬ್ಧ ಕರ್ಮ. ಯಾತಕ್ಕೆ ನಮಗೆ ಆ ಫಲ ಕೊಡ್ತಾ ಇದೆ? ಅದೆಲ್ಲವೂ ಕೂಡ ನಾವು ಪೂರ್ವಾರ್ಜಿತವಾಗಿ ಸಂಗ್ರಹ ಮಾಡಿಕೊಂಡಿರುವಂತಹ ಕರ್ಮಗಳು, ಸಂಚಿತ ಕರ್ಮಗಳು. ಈಗ ನೀವು ಅನುಭವಿಸುತ್ತಿರುವುದು ಪ್ರಾರಬ್ಧ ಕರ್ಮ, ಹಿಂದೆ ಮಾಡಿದಂತಹ ಕರ್ಮಗಳ ಫಲಗಳು ಈಗ ನಾವು ಅನುಭವಿಸ್ತಾ ಇದ್ದೇವೆ. ಇದು ಪ್ರಾರಬ್ಧ ಕರ್ಮ. ನೋಡಿ, ಆದ್ದರಿಂದ ಆ ಸಂಸ್ಕಾರವನ್ನು, ಆ ವಾಸನೆಗಳನ್ನು, ಕರ್ಮದ ಫಲಗಳನ್ನು ನಾವು ಅಗ್ನಿಯಿಂದ
ಪ್ರಜ್ವಲಿಸಬೇಕು, ಸುಟ್ಟು ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಈ ದೃಷ್ಟಾಂತ. ಯಜ್ಞಕುಂಡ, ಯಜ್ಞಕುಂಡದಲ್ಲಿ ಅಗ್ನಿ. ಯಜ್ಞಕುಂಡ ಅಂದ್ರೆ ಇಲ್ಲಿ ಶರೀರ, ಅನ್ನಮಯ ಕೋಶ. ಈ ಶರೀರದಲ್ಲಿರುವಂಥದ್ದು ಮನಸ್ಸು, ಯಜ್ಞಕುಂಡದಲ್ಲಿರುವಂಥದ್ದು ಅಗ್ನಿ. ಆ ಮನಸ್ಸೆಂಬ ಅಗ್ನಿಗೆ ಆಜ್ಯ ತುಪ್ಪವನ್ನು ಹಾಕಬೇಕು. ತುಪ್ಪವನ್ನು ಹಾಕುತ್ತಿರುವವರು ಪಂಚಜ್ಞಾನೇಂದ್ರಿಯಾಣಿ, ಜ್ಞಾನೇಂದ್ರಿಯಗಳು ವಿಷಯಗಳೆಂಬ ತುಪ್ಪವನ್ನು ಅದಕ್ಕೆ ಸುರಿತಾ ಇದ್ದಾರೆ. ಅಲ್ಲಿ ಕಟ್ಟಿಗೆಗಳಿವೆ, ಕಟ್ಟಿಗೆಗಳು ಅಗ್ನಿಯಿಂದ ಭಸ್ಮವಾಗುತ್ತಿವೆ. ಇಡೀ ಪ್ರಪಂಚ ಹೀಗೇ ನಡೀತಾ ಇದೆ ನೋಡಿ. ಈ ಮನಸ್ಸೆಂಬ ಅಗ್ನಿ ಇಡೀ ಪ್ರಪಂಚವನ್ನೇ ಸುಡುತ್ತಾ ಇದೆ. ಹೌದಲ್ಲ? ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟರು ಆಚಾರ್ಯ ಶಂಕರರು. ಇನ್ನು ಮನಸ್ಸಿನ ವಿಚಾರ ಬಗ್ಗೆ ಬಹಳ ಹಂತಗಳಿವೆ ನೋಡುವ. ಮುಂದಿನ ಶ್ಲೋಕದಲ್ಲಿ ಆ ಮನಸ್ಸಿನ ವಿಷಯದ ಬಗ್ಗೆ ಆಚಾರ್ಯ ಶಂಕರರು ಏನು ತಿಳಿಸ್ತಾ ಇದ್ದಾರೆ, 2 ಬಾರಿ ಪಾರಾಯಣ ಮಾಡುವ. ನ ಹ್ಯಸ್ತ್ಯ ವಿದ್ಯಾ ಮನಸೋತಿರಿಕ್ತ ಮನೋ ಹ್ಯವಿದ್ಯಾ ಭವಬಂಧ ಹೇತು. ತಸ್ಮಿನ್ ವಿನಷ್ಟೇ ಸಕಲಂ ವಿನಷ್ಟಂ. ವಿಜೃಂಭಿತೇಸ್ಮಿನ್ ಸಕಲಂ ವಿಜೃಂಭತೆ. ನ ಹ್ಯಸ್ತ್ಯ ವಿದ್ಯಾ ಮನಸೋತಿರಿಕ್ತ ಮನೋ ಹ್ಯವಿದ್ಯಾ ಭವಬಂಧ ಹೇತು. ತಸ್ಮಿನ್ ವಿನಷ್ಟೇ ಸಕಲಂ ವಿನಷ್ಟಂ. ವಿಜೃಂಭಿತೇಸ್ಮಿನ್ ಸಕಲಂ ವಿಜೃಂಭತೆ. मन से अतिरिक्त अविद्या और कुछ नहीं है। मन ही भव बंधन की हेतु भूता अविद्या है। उसके नष्ट होने पर सब नष्ट हो जाता है और उसी के जागृत होने पर सब कुछ प्रतीत होने लगता है। There is no ignorance, there is no avidya outside the mind. The mind is avidya, the cause of the bondage of transmigration. When that is destroyed, all else is destroyed. And when it manifests, everything else manifests. According to Vedanta, there is no actual change in the self, which is by nature pure and perfect. It is ignorance or avidya that has covered its vision, so to say, and it appears as limited and subject to change. Now, this ignorance is embedded in the mind. When the mind is thoroughly purified through sadhana or discipline, the glory of the Atman manifests itself. This is said to be liberation. And how the mind is destroyed? The mind is destroyed in the highest or nirvikalpa samadhi. We shall come to it later. Padacheda. Na hi asti
ಅವಿದ್ಯಾ ಮನಸಃ ಅತಿರಿಕ್ತ ಮನಃ ಹಿ ಅವಿದ್ಯಾ ಭವಬಂಧ ಹೇತು ತಸ್ಮಿನ್ ವಿನಷ್ಟೇ ಸಕಲಂ ವಿನಷ್ಟಂ ವಿಜೃಂಭಿತೆ ಅಸ್ಮಿನ್ ಸಕಲಂ ವಿಜೃಂಭತೆ ಅನ್ವಯಾರ್ಥ ಮನಸಃ ಮನಸ್ಸಿಗಿಂತಲೂ ಅತಿರಿಕ್ತ ಬೇರೆಯಾಗಿರುವ ಅವಿದ್ಯಾ ಅವಿದ್ಯೆಯು ನ ಹಿ ಅಸ್ತಿ ಇಲ್ಲವೇ ಇಲ್ಲ ಮನಃ ಹಿ ಮನಸ್ಸೇ ಭವಬಂಧ ಹೇತು ಸಂಸಾರ ಬಂಧಕ್ಕೆ ಕಾರಣವಾದ ಅವಿದ್ಯಾ ಅವಿದ್ಯೆಯು ತಸ್ಮಿನ್ ವಿನಷ್ಟೇ ಸತಿ ಅದು ನಷ್ಟವಾದಾಗ ಸಕಲಂ ವಿನಷ್ಟಂ ಎಲ್ಲವೂ ನಷ್ಟವಾಗುತ್ತದೆ ಅಸ್ಮಿನ್ ವಿಜೃಂಭಿತೆ ಸತಿ ಅದು ವಿಜೃಂಭಿಸುತ್ತಿರುವಾಗ ಯಾವುದು ಮನಸ್ಸು ಮನಸ್ಸು ವಿಜೃಂಭಿಸುತ್ತಿರುವಾಗ ಸಕಲಂ ಎಲ್ಲವೂ ವಿಜೃಂಭತೆ ವಿಜೃಂಭಿಸುತ್ತದೆ ಮನಸ್ಸೆದ್ದರೆ ಜಗತ್ತು ಎದ್ದಿತು ಮನಸ್ಸು ಮಲಗಿದರೆ ಜಗತ್ತು ಲಯವಾಗುವುದು ಹೌದಲ್ಲ ನೋಡುವ ತಾತ್ಪರ್ಯ ಆ ನಂತರ ವಿವರವಾಗಿ ತಿಳಿದುಕೊಳ್ಳೋಣ ಮನಸ್ಸಿಗಿಂತಲೂ ಬೇರೆಯಾಗಿರುವ ಅವಿದ್ಯೆಯು ಇಲ್ಲವೇ ಇಲ್ಲ ಮನಸ್ಸೇ ಸಂಸಾರ ಬಂಧಕ್ಕೆ ಕಾರಣವಾದ ಅವಿದ್ಯೆಯು ಅದು ನಷ್ಟವಾದಾಗ ಎಲ್ಲವೂ ನಷ್ಟವಾಗುತ್ತದೆ ಅದು ವಿಜೃಂಭಿಸುತ್ತಿರುವಾಗ ಎಲ್ಲವೂ ವಿಜೃಂಭಿಸುತ್ತದೆ ನೋಡಿ ಇಲ್ಲಿ ಕಂಸದಲ್ಲಿ ಕೊಟ್ಟಿರುವಂತಹ ವಿಚಾರ ಬಹಳ ಚೆನ್ನಾಗಿದೆ ನಮಗೆ ನಿಮಗೆ ಅನುಭವವೇದ್ಯವಾಗಿರುವಂತಹ ವಿಷಯ ಏನು ನಮಗೆ ನಿಮಗೆ ಅನುಭವವಾಗುವುದು ಸುಷುಪ್ತಿಯಲ್ಲಿ ಗಾಢ ನಿದ್ರೆಯ ಅವಸ್ಥೆಯಲ್ಲಿ ಸ್ವಪ್ನವಿಲ್ಲದ ನಿದ್ರೆಯಲ್ಲಿ ಡ್ರೀಮ್ ಲೆಸ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಸುಷುಪ್ತಿಯಲ್ಲಿ ಮನಸ್ಸು ಲಯವಾದಾಗ ಇಡೀ ಜಗತ್ತು ನಷ್ಟವಾದಂತೆಯೇ ಆದುದರಿಂದ ಮನಸ್ಸೇ ಭವಬಂಧಕ್ಕೆ ಕಾರಣವೆಂಬುದು ಸ್ಪಷ್ಟವಾಗಿದೆ ನೋಡಿ ಚೆನ್ನಾಗಿದೆ ಜಗತ್ತು ಎಲ್ಲಿದೆ ಸ್ವಾಮಿ ಮನಸ್ಸಿನಲ್ಲೇ ಇದೆ ಹೌದಲ್ಲ ಈಗ ನಾವು ನೀವು ಇರುವಂತ ಅವಸ್ಥೆ ಯಾವುದಂತಂದ್ರೆ ಜಾಗೃತ ಅವಸ್ಥೆ ಬಹುಶಃ ಎಲ್ಲರೂ ಜಾಗೃತರಾಗಿದ್ದೀರಿ ಅಂತ ಅನ್ಕೊಂಡಿದ್ದೇವೆ ಕೆಲವರು ಈ ಉಪನ್ಯಾಸ ಕೇಳ್ತಾ ಕೇಳ್ತಾ ಹಾಗೆ ಮಲಗೇ ಬಿಟ್ಟಿರ್ತಾರೆ ಎಷ್ಟೋ ಬಾರಿ ನೋಡಿದ್ದೇವೆ ಅವರು ವಿಡಿಯೋ ಆನ್ ಮಾಡ್ಕೊಂಡಿರಲಿಲ್ಲ ಅವ್ರನ್ನ ಕರಿತಾ ಇದ್ವಿ ನಾವು ಅವರು ಕ್ಯಾಮ್ರಾ ಮುಂದೆ ಹಾಗೆ ಮಲಗಿಬಿಟ್ಟಿದ್ದಾರೆ ನಾವು ಕರಿತಾ ಇದ್ರೆ ಅವ್ರಿಗೆ ಎಚ್ಚರವಾಗ್ತಾ ಇರಲಿಲ್ಲ ಆಗ ಅವರ ಮಡದಿ ಏನ್ ಮಾಡಿದ್ರು ಬಂದ್ಬಿಟ್ಟು ವಿಡಿಯೋ ಆನ್ ಮಾಡೇ ಬಿಟ್ರು ವಿಡಿಯೋ ಆನ್ ಮಾಡಿದ ಮೇಲೆ ನಮ್ಗೆ ಗೊತ್ತಾಯಿತು ಅರೆ ಅವ್ರು ಕ್ಯಾಮ್ರಾ ಎದುರುಗಡೆ ಮಲಗಿದ್ದಾರೆ ಕರಿತಾನೆ ಇದ್ದೇವೆ ಅವ್ರನ್ನ ಉತ್ತರವೇ ಇಲ್ಲ ಎದುರುಗಡೆ ಕೂತಿದ್ದಾರೆ ಕ್ಯಾಮ್ರಾ ಎದುರುಗಡೆ ಕೂತಿದ್ದಾರೆ ಆಮೇಲೆ ಅವ್ರ ಹೆಂಡತಿ ಹೇಳಿದ್ರು ಸ್ವಾಮೀಜಿ ಅವರಿಗೆ ನಿದ್ದೆ ಹೋಗ್ಬಿಟ್ಟಿದ್ದಾರೆ ಕಾರಣ ಅವರು ಅಸ್ವಸ್ಥರಾಗಿದ್ದಾರೆ ಅವರಿಗೆ ಕೆಲವೊಂದು ಗುಳಿಗೆಗಳನ್ನ ವೈದ್ಯರು ಕೊಟ್ಟಿದ್ದಾರೆ ಆ ಗುಳಿಗೆಗಳಿಂದಾಗಿ ಅವರಿಗೆ ನಿದ್ದೆ ಆವರಿಸಿಬಿಟ್ಟಿದೆ ಸ್ವಾಮೀಜಿ ನಾನು ಈಗ ಲಾಗೌಟ್ ಆಗ್ತೇನೆ ದಯಮಾಡಿ ಕ್ಷಮಿಸಿ ಅಂತ ಹೇಳಿ ಅವರು ಲಾಗೌಟ್ ಆದ್ರು ಹೆಂಡತಿ ಆಪರೇಟ್ ಮಾಡಿದ್ದು ಗಂಡ ನಿದ್ದೆ ಹೋಗ್ಬಿಟ್ಟಿದೆ ಏನ್ ಮಾಡಿದ್ರು ಅವರು ಮನಸ್ಸನ್ನು ಲಯ ಮಾಡ್ಕೊಂಡಿದ್ರು ಸಂಪೂರ್ಣ ಲಯ ಏನು ಗೊತ್ತಾಗೋದು ಪ್ರಪಂಚದ ಯಾವುದೇ ಘಟನೆಗಳು ನಡೀತಾ ಇರಲಿ ಜಗತ್ತೇ ಇಲ್ಲ ಜಗತ್ತು ಮಂಗ ಮಾಯ ಎಲ್ಲೋಯ್ತು ಜಗತ್ತು ಮನಸ್ಸಿನ ಒಳಗೊಟ್ಟೋಗಿದೆ ಅದು ಹೌದಲ್ಲ ಅಥವಾ ಮನಸ್ಸಿಗಿಂತ ಹೊರಗೊಟ್ಟೋಗಿದೆ ಹೇಗೆ ಬೇಕಾದ್ರೆ ಹೇಳ್ಬೋದು ಒಟ್ಟು ಮನಸ್ಸಿಲ್ಲ ಅಲ್ಲಿ ವಿಚಾರ ಮಾಡಿ ಇನ್ ದ ಆಬ್ಸೆನ್ಸ್ ಆಫ್ ಮೈಂಡ್ ನೋ ವರ್ಲ್ಡ್ ಎಕ್ಸಿಸ್ಟ್ ಹೌದಲ್ಲ ಮನಸ್ಸು ಎಚ್ಚರವಾಗಿದ್ದರೆ ಮಾತ್ರ ನಮ್ಮ ನಿಮ್ಮ ವ್ಯವಹಾರ ನಮ್ಮ ನಿಮ್ಮ ಶರೀರದ ವ್ಯಾಪಾರ ನಮ್ಮ ನಿಮ್ಮ ಇಂದ್ರಿಯಗಳ ಸಂವಹನ ಯಾಕೆ ನೀವು ಇವತ್ತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ
ನಾವು ಉಪನ್ಯಾಸವನ್ನು ನೀಡ್ತಾ ಇದ್ದೇವೆ, ತಾವು ಶ್ರವಣ ಮಾಡ್ತಾ ಇದ್ದೀರಿ, ಆಲಿಸ್ತಾ ಇದ್ದೀರಿ. ಯಾಕೆ? ಮನಸ್ಸು ಎಚ್ಚರವಾಗಿದೆ. ನೀವು ನಿದ್ದೆ ಮಾಡ್ಬಿಡಿ, ಏನು ಕೇಳಿಸಲ್ಲ. ಯಾಕೆ? ಮನಸ್ಸೇ ಇಲ್ಲ ಅಲ್ಲಿ. ಮನಸ್ಸು ಎದ್ದರೆ ಜಗತ್ತು ಎದ್ದಿದೆ. ಹೌದಲ್ಲ? ಅದನ್ನೇ ಹೇಳ್ತಾರ ಸಂಸ್ಕೃತದಲ್ಲಿ. ನೋಡಿ ಮೂಲ ಶ್ಲೋಕ, ತಸ್ಮಿನ್ ವಿನಷ್ಟೇ. ಯಾವಾಗ ಆ ಮನಸ್ಸು ನಷ್ಟವಾಗುವುದು, ಸಕಲಂ ವಿನಷ್ಟ, ಎಲ್ಲವೂ ನಷ್ಟವಾದ ಹಾಗೆ. ಅಸ್ಮಿನ್ ವಿಜೃಂಭತೆ, ಯಾವಾಗ ಇದು ವಿಜೃಂಭಿಸುತ್ತದೋ, ಸಕಲಂ ವಿಜೃಂಭತೆ, ಇಡೀ ಜಗತ್ತು ಎಚ್ಚರವಾಗಿಬಿಡುತ್ತೆ. ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಮನಸ್ಸೇ ಮೂಲ. ನೋಡಿ ಎಷ್ಟು ಪ್ರಮುಖವಾಗಿದೆ ಈ ಸೂಕ್ಷ್ಮ ಶರೀರವಾದ ಮನಸ್ಸು. ಈ ಮನಸ್ಸಿನಲ್ಲಿ ನಾವು ಇಟ್ಟುಕೊಂಡಿರುವಂತಹ ಸಂಸ್ಕಾರಗಳೇ ಮುಂದಿನ ಪಯಣ ಅಂದ್ರೆ ಅರ್ಥ ಏನು? ಈ ಶರೀರ ಬಿಟ್ಟ ನಂತರವು ಎಲ್ಲಿಗೆ ಹೋಗಬೇಕೋ ಕೊಂಡೊಯ್ಯುವುದು ಕೂಡ ಇದೇ ಮನಸ್ಸಿನಲ್ಲಿರುವಂತಹ ಸಂಸ್ಕಾರಗಳು. ನೋಡಿ, ಶರೀರ ಬಿದ್ದಿರಬಹುದು, ಆದರೆ ಮನಸ್ಸು ಇದನ್ನು ಇನ್ನೂ ಕೂಡ ಮುಂದುವರಿಸುವುದು ಬೇರೆ ಶರೀರದಲ್ಲಿ. ಆದ್ರಿಂದ ಮನಸ್ಸು ಬಹಳ ಮುಖ್ಯ. ಮುಂದೆ ನೋಡುವ. ಸ್ವಪ್ನೇರ್ಥ ಶೂನ್ಯೇ ಸೃಜತಿ ಸ್ವಶಕ್ತ್ಯ ಹೋತ್ರದೆ ವಿಶ್ವಂ ಮನ ಏವ ಸರ್ವಂ. ತಥೈವ ಜಾಗ್ರತ್ಯಪಿ ನೋ ವಿಶೇಷಃ. ತತ್ಸರ್ವಮೇತನ್ಮನಸೋ ವಿಜೃಂಭಣಂ. ಸ್ವಪ್ನೇರ್ಥ ಶೂನ್ಯೇ ಸೃಜತಿ ಸ್ವಶಕ್ತ್ಯ ಭೋಕ್ತಾದಿ ವಿಶ್ವಂ ಮನ ಏವ ಸರ್ವಂ. ತಥೈವ ಜಾಗ್ರತ್ಯಪಿ ನೋ ವಿಶೇಷಃ. ತತ್ಸರ್ವಮೇತನ್ಮನಸೋ ವಿಜೃಂಭಣಂ. जिसमें कोई पदार्थ नहीं होता, उस स्वप्न में मन ही अपनी शक्ति से संपूर्ण भोक्ता भोग्यादि प्रपंच रचता है। उसी प्रकार जागृति में भी और कोई विशेषता नहीं है, अतः यह सब मन का विलास मात्र ही है. ಎಷ್ಟು ಚೆನ್ನಾಗಿದೆ ನೋಡಿ ಮನಸ್ಸು, ಯಾವ್ಯಾವ ರೀತಿಯಲ್ಲಿ ಅದು ಕನಸನ್ನು ಸ್ವಪ್ನವನ್ನು ಕಾಣುತ್ತೆ. In dreams, when there is no actual contact with the external world, the mind alone creates the whole universe consisting of the enjoyer, etc. And similarly, in the waking state also, there is no difference. Therefore, all this phenomenal universe is the projection of the mind. Think. In the dream, mind alone exists. And even in the waking state of consciousness, mind alone exists. The dream we will reject very easily. Oh, it was just a dream. It is not true. But my dear friends, even the waking state of consciousness is also not true. Please think. Do not give the realistic nature to this waking state of consciousness world. Please, this also is a dream. Long dream, waking dream. See here,
The enjoyer, etc. That is the enjoyer, the enjoyable, and the enjoyment. Bhoktr, bhokta, bhog, subject, object, and their coming into relation. All these are projections of the mind alone. ಪದಚ್ಛೇದ, ಅನ್ವಯಾರ್ಥ, ತಾತ್ಪರ್ಯ ಹಾಗೂ ವಿವರಣೆಯನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿವರೆಗೆ ಯಾವ ವಿಚಾರವನ್ನು ಮಾಡಿದ್ದೇವೆ? ಮುಂದಿನ ಶುಕ್ರವಾರದ ಒಳಗೆ ಪುನಃ ಎಲ್ಲವನ್ನು ಕೂಡ ಮೆಲುಕು ಹಾಕಿ ಪ್ರತಿದಿನ ಮನನ ಮಾಡಿ ಭಗವದ್ಗೀತೆಯನ್ನು ಪಾರಾಯಣವನ್ನು ಮಾಡಿ ಅಧ್ಯಯನ ಮಾಡಿ ನಾಳೆಯ ದಿವಸ ವರಸಿದ್ಧಿ ವಿನಾಯಕನ ವ್ರತ, ಶ್ರೀ ಗಣೇಶ ಚತುರ್ಥಿ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವರು.